ಕರ್ನಾಟಕ ಮೀಡಿಯಾ ನ್ಯೂಸ್. ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ. 24x7. ಹಿರಿಯೂರು ತಾಲೂಕು ಧರ್ಮಪುರದಲ್ಲಿ ನೊಂದವರ ಸಹಾಯವಾಣಿ ಶಾಖೆ ಉದ್ಘಾಟನೆ ನಡೆಯಿತು. ಶಾಖೆಯ ಉದ್ಘಾಟನೆಗೆ ಯುವ ಸಮಾಜ ನೊಂದವರ ಸಹಾಯವಾಣಿ ಸಂಸ್ಥೆಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಕೃಷ್ಣಮೂರ್ತಿರವರು ಆಗಮಿಸಿ ಉದ್ಘಾಟನೆ ಮಾಡಿ, ಶಾಖೆಯು ಧರ್ಮಪುರದಲ್ಲಿ ಬಡವರ ಪರ, ದುರ್ಬಲರ ಪರ, ನೊಂದವರ ಪರ ನಿಮ್ಮ ಧ್ವನಿಯಾಗಿ ನಿಲ್ಲುತ್ತೇವೆ ಎಂದು ಯಾವುದೇ ಸಂದರ್ಭದಲ್ಲಿ ನಮಗೆ ಕರೆ ಮಾಡಿ ನಾವು ನಿಮ್ಮ ಪರ ನಿಲ್ಲುತ್ತೇವೆ, ನಿಮ್ಮ ಕೆಲಸ ಮಾಡಿಸಿಕೊಡುತ್ತೇವೆ. ಯಾವ ಭ್ರಷ್ಟ ಅಧಿಕಾರಿಗಾದರೂ ಸರಿ, ಅವರ ವಿರುದ್ಧ ನಾವು ನಿಲ್ಲುತ್ತೇವೆ ಎಂದು ಶಾಖೆಯ ಪದಾಧಿಕಾರಿಗಳಿಗೆ ಹಾಗೂ ಬಂದಿದ್ದ ನೊಂದವರ ಜನರಿಗೆ ಧೈರ್ಯ ತುಂಬಿ ಮನದಾಳದ ಮಾತುಗಳನ್ನು ಆಡಿದರು. ಇದೇ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದ ದಿನೇಶ್ ರವರು ಹಾಗೂ ಎಲ್ಲ ಮಹಿಳಾ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಈ ವೇದಿಕೆಗೆ ಮೂಲ ರಿವಾರಿಗಳು ಹಾಗೂ ರಾಜ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಕೃಷ್ಣಮೂರ್ತಿ ಸರ್ಗೆ ನಮ್ಮ ತಾಲೂಕ್ ತಂಡದ ಪರವಾಗಿ ಮತ್ತು ಧರ್ಮಪುರ ಹೋಬಳಿ ಕೇಂದ್ರದ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಇವರ ಸಹಾಯವಾಣಿ ಕೇಂದ್ರ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಜಿಲ್ಲಾ ಉಸ್ತುವಾರಿಗಳು ಆಗಿರ್ತಕ್ಕಂಥ ದಿನೇಶ್ ಸರ್ಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇದೇ ರೀತಿಯಾಗಿ ನಮ್ಮ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ನೂರ್ಜಾನ್ರವರಿಗೆ ತಮ್ಮೆಲ್ಲರ ಪರವಾಗಿ ನೊಂದವರ ಸಹಾಯವಾಣಿ ಕೇಂದ್ರದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು, ಧರ್ಮಪುರ ಹೋಬಳಿ ತಂಡದ ಎಲ್ಲ ನಮ್ಮ ನೊಂದವರ ಸಹಾಯವಾಣಿ ಕೇಂದ್ರದ ಹಾಗೂ ಈ ಗ್ರಾಮದ ಗ್ರಾಮಸ್ಥರಿಗೂ ಹಿರಿಯರಿಗೂ ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲರಿಗೂ ವೇದಿಕೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಗ್ರಾಮಸ್ಥರ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಪತ್ರಕರ್ತರು, KM ನ್ಯೂಸ್ ವರದಿಗಾರರು ಆಗಿರ್ತಕ್ಕಂಥ ಮಹೇಶ್ ಸರ್ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ನೊಂದವರ ಸಹಾಯವಾಣಿ ಕೇಂದ್ರ ಹಿರಿಯೂರು ತಂಡ, ಧರ್ಮಪುರ ಹೋಬಳಿ ಕೇಂದ್ರ ತಂಡ ಒಂದೆರಡು ಮಾತುಗಳನ್ನು ಭಾಷಣವನ್ನು ಮಾಡಬೇಕು ಅಂತಂದೇಳಿ ನಮ್ಮ ವೇದಿಕೆ ಅಧ್ಯಕ್ಷರು ನಮ್ಮ ಕೃಷ್ಣಮೂರ್ತಿ ಸರ್ ಈ ಒಂದು ನೊಂದವರ ಸಹಾಯವಾಣಿ ಇದರ ಅರ್ಥ ಮತ್ತು ಸಂಪೂರ್ಣ ವಿವರವನ್ನು ತಮಗೆ ತಿಳಿಪಡಿಸಿಕೊಡ್ಬೇಕು ಅಂತಂದೇಳಿ ತಮ್ಮ ಅವರಲ್ಲಿ ಕಳಕಳಿಯ ಮನವಿ. ನಮ್ಮ ಧರ್ಮಪುರ ವಿಧಾನಸಭಾ ಧರ್ಮಪುರ ಹೋಬಳಿಯ ತಂಡದವರಿಗೆ ಮತ್ತು ಇವತ್ತಿನ ಕಾರ್ಯಕ್ರಮ ನಾವೇನು ಹಮ್ಮಿಕೊಂಡಿದ್ದೀರಿ, ಇದೊಂದು ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಥವಾ ಒಂದು ಜಾತಿ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಒಂದು ಮನುಷ್ಯನ ಮಾನವೀಯತೆಯನ್ನು ಉಳಿಸೋದಕ್ಕೋಸ್ಕರ ಇವತ್ತು ಈ ಧರ್ಮಪುರ ಹೋಬಳಿಯಲ್ಲಿ ಒಂದು ಕಚೇರಿನ ಪ್ರಾರಂಭ ಮಾಡಿದ್ದೀರಿ. ಈ ಕಚೇರಿ ಯುವ ಸಮಾಜ ನಿರ್ಮಾಣದ ವತಿಯಿಂದ ನೊಂದವರ ಸಹಾಯವಾಣಿ ಒಂದು ಕಚೇರಿನ ಪ್ರಾರಂಭ ಮಾಡಿದ್ದೀರಿ. ಈ ನೋಂದಣಿ ಕಚೇರಿಗೆ ಯಾರ್ಯಾರು ಪಾಲ್ಗೊಂಡು ಇದನ್ನು ಕಚೇರಿ ಓಪನ್ ಮಾಡಿದ್ರಿ ಅವರೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಜೊತೆಗೆ ಏನು ನಾವು ರಾಜ್ಯ ವ್ಯಾಪ್ತಿಯಲ್ಲಿ ನೊಂದವರ ಸಹಾಯವಾಣಿ ಪ್ರಾರಂಭ ಮಾಡ್ತಿದ್ರಿ, ಹೋಬಳಿ ಮಟ್ಟದಲ್ಲೂ ಕೂಡ ಶಾಖೆಗಳನ್ನು ಕೊಡ್ತಾ ಇದ್ದೀರಿ. ಈ ಶಾಖೆಗಳು ಕೊಡೋ ಉದ್ದೇಶ ಜೊತೆಗೆ ಇಲ್ಲಿ ಮಾಡ್ತಾ ಇರುವಂತಹ ಕೆಲಸಗಳು ಏನು ಅಂತಂದ್ರೆ, ಇಲ್ಲಿರುವಂತಹ ಪ್ರತಿಯೊಬ್ಬರು ದಯವಿಟ್ಟು 5 ರಿಂದ 10 ನಿಮಿಷ ದಯವಿಟ್ಟು ಕೇಳಿಸ್ಕೊಳ್ಳಿ. ಇದೊಂದು ಕಚೇರಿಯ ಉದ್ಘಾಟನೆ ಅಲ್ಲ,
ಈ ಕಚೇರಿ ಪ್ರತಿ ಬಡವನ ನೋವಿಗೆ ಸ್ಪಂದಿಸುವಂತ ಇದೊಂದು ಕಚೇರಿ ಆಗಿದೆ. ಪ್ರತಿಯೊಬ್ಬ ಬಡವನ ನೋವುಗಳಿಗೆ ಜೊತೆಗೆ ಕಷ್ಟಕ್ಕೆ ಸ್ಪಂದಿಸುವಂತ ಇದೊಂದು ನೊಂದವರ ಸಹಾಯವಾಣಿ ಕಚೇರಿ ಉದ್ಘಾಟನೆ ಇದೆ. ಸ್ನೇಹಿತರೆ, ಇವತ್ತು ಧರ್ಮಪುರ ಕ್ಷೇತ್ರ ಹೋಬಳಿಯಲ್ಲಿ ನೊಂದವರ ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದಿರಿ. ಈ ನೊಂದವರ ಸಹಾಯವಾಣಿಯ ಮೂಲ ಉದ್ದೇಶ ಏನು ಅಂತಂದರೆ, ಸರ್ಕಾರದಿಂದ ಸಿಗುವಂತಹ ಮೂಲಭೂತ ಸೌಕರ್ಯಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಉಚಿತವಾಗಿ ಸಿಗಬೇಕು. ಯಾವುದೇ ಒಬ್ಬ ಬಡವ ಅಧಿಕಾರಿ ಹತ್ರ ಹೋಗಿ ಭಿಕ್ಷೆನ ಬಿಡಬಾರ್ದು. ಪ್ರತಿಯೊಬ್ಬ ವ್ಯಕ್ತಿಗೆ ಸಿಗಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನ ಪ್ರತಿಯೊಬ್ಬ ವ್ಯಕ್ತಿಯು ಪಡಿಬೇಕು. ಅದು ಹೇಗೆ ಪಡೆಯೋದು, ಯಾವ ರೀತಿ ಪಡೆಯೋದು? ಈಗ ಹೆಣ್ಮಕ್ಳ ಮೇಲೂ ದಾಳಿ ಆಗ್ತಿದೆ. ಈಗ ಹೆಣ್ಮಕ್ಳಿಗೆ ಸಿಗ್ಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳು ಕೂಡ ಕೊಡದೆ ಎಲ್ಲಾ ಕುಟುಂಬದವ್ರನ್ನ ರೋಡ್ ತಗೊಂಬಂದು ನಿಲ್ಸಿದೆಯಲ್ಲ ಸರ್ಕಾರಗಳು, ಇದನ್ನ ನಾವು ಸರ್ಕಾರ ಗಮನಕ್ಕೆ ತರಬೇಕು. ಯಾವ ವ್ಯಕ್ತಿಗೆ ಯಾವ ರೀತಿ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅದನ್ನ ಸಂಪೂರ್ಣವಾಗಿ ಉಚಿತವಾಗಿ ಒದಗಿಸ್ಕೊಡೋದಕ್ಕೆ ಇವತ್ತು ನಾವು ಧರ್ಮಪುರ ಹೋಬಳಿಗೆ ಹೆಜ್ಜೆ ಇಟ್ಟಿದ್ದೀರಿ.